ರಾಮಯ್ಯ ಬಡಗಿ ಅಂತ ಕರೀತಾರೆ ಉಳ್ಯಾರ್ನಲ್ಲಿ. ನಾವು ಈಗ ಸುಮಾರು 76ನೇ ಸಾಲಿನಿಂದಲೂ ಕಾಂಗ್ರೆಸ್ನಲ್ಲೇ ದುಡಿತಾ ಇದ್ದೀವಿ. ಹಿರಿಯ ಕಾಂಗ್ರೆಸ್ಸಿಗ ಅಂತಲೂ ಹೇಳ್ಬೋದು. ಏಕೆಂದರೆ ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ತಿರುಗಿ ನೋಡೋದಿಲ್ಲ. ಬೇರೆ ಪಕ್ಷದಲ್ಲಿ ಏನೇ ಪ್ರಚಾರ ಮಾಡಿದ್ರೂ ಕಿವಿಗೂ ಹಾಕೋಣಲ್ಲ. ಆ ವಿಚಾರದಲ್ಲಿ ಕಾಂಗ್ರೆಸ್ಸಿಗೆ ದುಡಿತಾರೆ ಜನ ನಾವು. ಈಗೇನಾಗಿದೆ ಅಂದರೆ ಈ ಚಿಕ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಂತ್ರವಾಗ್ಬಿಟ್ಟಿದ್ದೀವಿ ನಾವು. ಒಳ್ಳೆ ಕ್ಯಾಂಡಿಡೇಟ್ಗಳು ಬರೋದಿಲ್ಲ. ಒಳ್ಳೆ ಕ್ಯಾಂಡಿಡೇಟು ಇಲ್ಲಿ ಸಿಗಲ್ಲ ಅನ್ನೋ ಒಂದು ಕೊರತೆಗೆ ಯಾರ್ಯಾರನ್ನೋ ತಂದು ಹಾಕ್ತಾರೆ. ಅದು ಹಂಗಾಗಿ ಈ ಸಾರಿ ಕಿರಣ್ ಕುಮಾರ್ಗೆ ಸ್ಥಳೀಯ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನೇ ಟಿಕೆಟ್ ಕೊಟ್ಟರು. ಆ ಕೊಟ್ಟಾಗ ನಾವು ನಮ್ಮ ಶ್ರಮ ಎಲ್ಲ ಹಾಕಿ ಸುಮಾರು 59,000 ಓಟು 59,000 ಓಟ್ ಕೊಡಿಸಿ ಅವ್ರನ್ನ ಕೊಡಿಸಿ, ಆದರೆ ಸೋತರು. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಹಿಂಗಿದ್ದಾಗ ಚಿಕ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾರಾದರೂ ಒಂದು ನಿಗಮ ಮಂಡಳಿಗಾದರೂ ಒಬ್ಬ ಅಧ್ಯಕ್ಷರನ್ನು ಮಾಡಿ ಚಿಕ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರನ ಇಂಪ್ರೂವ್ ಮಾಡಬೇಕು ಅಂತ ನಮ್ಮ ರಾಜ್ಯ ಸರ್ಕಾರದವರು ಯೋಚನೆ ಮಾಡಿ ಚಿಂತನೆ ಮಾಡಬೇಕಾಗಿತ್ತು. ಇವರು ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ಜಿಲ್ಲಾ ಮಂತ್ರಿ ಆಗಲಿ ಯಾರಾದರೂ ಈ ಆಲೋಚನೆ ಇಡಬೇಕಾಗಿತ್ತು. ಅಂಥದನ್ನು ಈ ಸಾರಿ ಏನು ನಿಗಮ ಮಂಡಳಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಅವ್ರನ್ನ ಮಾಡ್ತೀವಿ ಅನ್ನೋ ಒಂದು ವದಂತಿ ಇತ್ತು. ಅದು ನಮಗೂ ಒಂಥರ ಸಂತೋಷದ ವಿಚಾರ ಆಗಿತ್ತು. ಆದರೆ ಮಧ್ಯದಲ್ಲಿ ಕೊನೆ ಅನೌನ್ಸ್ ಆಗೋ ಟೈಮ್ನಲ್ಲಿ ಸಿರಾ ಕ್ಷೇತ್ರಕ್ಕೆ ಹೋಗ್ಬಿಡ್ತದು. ಸಿರಾ ಕ್ಷೇತ್ರದಾಗ ಅಲ್ಲಿ ಒಬ್ಬರು MLA ಇದ್ದಾರೆ. MLA ಇದ್ರೂ ಅಲ್ಲೇ ತಗೊಂಡೋಗಿ ಹಾಕ್ಕೊಂಡಿದ್ದಾರೆ ಅಂತಂದರೆ ಈಗ ನಮ್ಮ ಕ್ಷೇತ್ರ ಹೆಂಗೆ ಇಂಪ್ರೂವ್ ಮಾಡ್ತಾರೆ ಇವರು ಸರ್ಕಾರದವರು, ನಮ್ಮ ಕಾಂಗ್ರೆಸ್ನವರು ಅನ್ನೋದು ನಮ್ಮ ಚಿಂತನೆ ಆಗ್ಬಿಟ್ಟಿದೆ. ಈ ಥರ ಮಾಡ್ಕೊಂಡು ಹೋದರೆ ನಾವು ಕಾಂಗ್ರೆಸ್ಸನ್ನು ಯಾವತ್ತು ಇವರು ಬಲಿಷ್ಠ ಮಾಡ್ತಾರೆ ಇಲ್ಲಿ ಚಿಕ್ಕನಹಳ್ಳಿ ಕ್ಷೇತ್ರದಲ್ಲಿ. ಯಾವಾಗ ನೋಡಿದ್ರೆ ವಿರೋಧ ಪಾರ್ಟಿಗೆಲ್ಲದಕ್ಕೆ ಸಪೋರ್ಟ್ ಮಾಡೋ ಲೆಕ್ಕಾಚಾರದಲ್ಲಿ ಕಾಣ್ತಾ ಇದೆ ನಮಗೆ. ಯಾಕೆಂದರೆ ಅವಾಗಲೂ ಅಷ್ಟೇ ಮಾಧುಸ್ವಾಮಿಯವರು ಇದ್ದಾಗಲೂ ನಮ್ಮ ಕಾಂಗ್ರೆಸ್ನಲ್ಲಿ ಯಾವುದೋ ಒಂದು ಡೆಮ್ಮಿ ಕ್ಯಾಂಡಿಡೇಟ್ ಹಾಕಿರು, ಸೋಲಿಸಿರು. ಈ ಸಾರಿ ಒಳ್ಳೆ ಕ್ಯಾಂಡಿಡೇಟ್ಗೆ ಕೊಟ್ಟರು, ಆದರೂ ಅವರು ಇದನ್ನು ಗೆಲ್ಲಿಲ್ಲ. ಹೀಗಾಗಿ ಏನಾದರೂ ಒಂದು ಇಂಪ್ರೂವ್ ಮಾಡಬೇಕು ಅಂತಂದರೆ ಸ್ಥಳೀಯವಾದವ್ರಿಗೆ ಯಾವ್ದಾದ್ರು ನಿಗಮ ಮಂಡಳಿ ಇದನ್ನು ಕೊಡಬೇಕಾಗಿತ್ತು, ಕೊಡಲಿಲ್ಲ. ಮತ್ತು ನಾವು ಹೆಂಗೆ ಮುಂದೆ ದುಡಿಯೋದು ಹೆಂಗೆ, ಮುಂದೆ ಕಾಂಗ್ರೆಸ್ ಇಂಪ್ರೂವ್ ಮಾಡೋದು ಹೆಂಗೆ. MP ಎಲೆಕ್ಷನಲ್ಲೂ ಸಹ ನಮ್ಗೆ ಹೈಯೆಸ್ಟ್ ಇಟ್ಟು 79,000 80,000 ಓಟ್ ಕೊಡಿಸಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ. ಇನ್ಯಾವ ಥರ ದುಡಿಬೇಕು ನಾವು ದುಡಿಯಬೇಕಂದ್ರೆ ಕೊನೆ ಹಂತಕ್ಕೆ ಬಂದು ಸೋತೋಗ್ತಾ ಇರ್ತೀವಲ್ಲ. ನಾವು ನಿರೀಕ್ಷೆ ಇಟ್ಕೊಂಡೇ ಜೀವನ ಮಾಡ್ತಾಯಿದ್ದೀವಿ ಸುಮಾರು 25-30 ವರ್ಷದಿಂದ. ನಾವು ಗೆಲ್ಲಿಲ್ಲ. ನಾವು ಒಂದು ಸಾರಿನೂ ಅಧಿಕಾರ ಮಾಡೋಕ್ಕೆ ಸರ್ಕಾರ ಅಧಿಕಾರ ಮಾಡ್ತಾಯಿದೆ, ನಮಗೇನು ಚಿಂತೆ ಇಲ್ಲ ಅದ್ರ ಬಗ್ಗೆ. ಆದರೆ ನಮ್ಮ ಕ್ಷೇತ್ರದವ್ರು ಯಾರೂ ಒಬ್ಬರು MLA ಆಗಲಿಲ್ವಲ್ಲ ಅನ್ನೋ ಕೊರತೆ ಇದೆ. ಇನ್ಮೇಲಾದರೂ ನಮ್ಮ ನಿಗಮ ಮಂಡಳಿ ಒಂದು ಅಧ್ಯಕ್ಷ ಸ್ಥಾನ ಯಾವುದಾದ್ರು ಒಂದು ಕೊಟ್ಟು ನಮ್ಮ ಕ್ಷೇತ್ರದಾಗ ಒಬ್ಬರು ಗುರುಸಿ, ಹಿರಿಯ ಕಾಂಗ್ರೆಸ್ಸರಿಗೆ ದುಡ್ದಂಥವ್ರಿಗೆ ಗುರುಸಿ ಒಂದು ನಿಗಮ ಮಂಡಳಿಲಿ ಕೊಟ್ಟು ಕಾಂಗ್ರೆಸ್ಸನ್ನು ಇಂಪ್ರೂವ್ ಮಾಡೋ ಒಂದು ಇದನ್ನು ಚಿಂತನೆ ಮಾಡಬೇಕು ಸರ್ಕಾರದವರು ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.